ಕೆಆರ್ ನಗರದ ಸಾರ್ವಜನಿಕ ಹನುಮ ಜಯಂತಿ ಸೇವಾ ಸಮಿತಿ ವತಿಯಿಂದ ಹನುಮ ಜಯಂತಿಯನ್ನು 4 ದಿನಗಳ ಕಾಲ ಪೂಜಾ ಕೈಂಕರ್ಯಗಳು ಹಾಗೂ ವಿವಿಧ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ನೂರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷ್ಣ ಭಟ್ ಅವರು, ಡಿಸೆಂಬರ್ 30ರಂದು ಅದ್ದೂರಿಯ ಹನುಮ ಜಯಂತಿ ಶೋಭಾಯಾತ್ರೆ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದ ಯಶಸ್ಸಿಗೆ ಈ ಕಾರ್ಯಕ್ರಮವನ್ನು ವೇದಿಕೆ ಮುಂಭಾಗ ತಂದುಕೊಡಬೇಕಾಗಿ ವಿನಂತಿ. ಕಾರ್ಯಕ್ರಮಗಳು 4 ದಿನ ಸತತವಾಗಿ ದೀಪೋತ್ಸವ, ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ವಿಷ್ಣು ಸಹಸ್ರನಾಮದೊಂದಿಗೆ ಲಕ್ಷ ತುಳಸಿ ಅರ್ಚನೆ, ಈ ರೀತಿ 3 ದಿನ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಯುತ್ತೆ. ಅದೇ ರೀತಿ 30ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಮೈಸೂರು ಜಿಲ್ಲೆಗೆ ಪ್ರಸಿದ್ಧವಾದಂಥ ಕೆಆರ್ ನಗರದಲ್ಲಿ ಶೋಭಾಯಾತ್ರೆ ಬೆಳಗ್ಗೆ 11 ಗಂಟೆಗೆ ನಗರದ ಆಂಜನೇಯ ಬ್ಲಾಕ್ನಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಡುತ್ತೆ. ಆ ರೀತಿ ಬಹಳ ಅವತ್ತು ನಗರಕ್ಕೆ ಬರ್ತಕ್ಕಂಥ ಎಲ್ಲ ಹನುಮ ಭಕ್ತರಿಗೂ ಕೂಡ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಕೂಡ ಬಜಾರ್ ರಸ್ತೆಯ ಸಾರ್ವಜನಿಕ ಹನುಮ ಜಯಂತಿ ಆಚರಣಾ ಸಮಿತಿಯವರು ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿಕೊಂಡು ಒಗ್ಗಟ್ಟಿನಿಂದ ದುಡ್ಕೊಂಡು ಬಂದಿದ್ದೀವಿ. ಎಲ್ಲ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇದು ಅತಿ ಸೂಕ್ಷ್ಮವಾದ ಒಂದು ಕಾರ್ಯಕ್ರಮ ಆದ್ದರಿಂದ ಯಾರು ಶಾಂತಿಗೆ ಭಂಗ ತರುವಂತ ಅಥವಾ ನಗರಕ್ಕೆ ಕೆಟ್ಟ ಹೆಸರು ತರುವಂತ ಬೇರೆಯವರ ಕರೆಗೆ ಹೋಗೊಟ್ಟು ಏನೇನೋ ಕೆಲಸಗಳನ್ನ ಮಾಡಬಾರ್ದು. ಬಹಳ ಶಾಂತಿಯಿಂದ ಜನತೆ ನಮ್ಮೊಂದಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ಈ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲಾ ಕಾರ್ಯಕರ್ತರು ಶ್ರಮವಹಿಸಿ ಹಗಲು ರಾತ್ರಿ ಅನ್ನದೇ ದುಡಿದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದೇ ರೀತಿ ಪ್ರತಿ ವರ್ಷನೂ ಕೂಡ ಒಗ್ಗಟ್ಟಿನಿಂದ ಮುಂದೆ ಸಾಗೋಣ. ಕೆಆರ್ ನಗರಕ್ಕೆ ಒಂದು ಒಳ್ಳೆ ಹೆಸರು ತರುವಂತ ಒಂದು ಹನುಮ ಜಯಂತಿ ಆಚರಣೆಯನ್ನ ಮಾಡೋಣ ಅಂತ ಹೇಳಿ. ಟಿವಿ1 ನ್ಯೂಸ್ ಮಂಜುನಾಥ್, ಕೆಆರ್ ನಗರ.